ಆತ್ಮೀಯ ರೈತ ಬಾಂಧವರೇ, ನೀವು ಈ ಒಂದು ಕೃಷಿ ಮೇಳ ಜಿಕೆವಿಕೆ ಕೃಷಿ ಮೇಳದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಒಂದು ವಿಭಾಗ ಕೃಷಿ ಹವಾಮಾನ ಶಾಸ್ತ್ರ ಅಂತೇಳಿ. ಸೊ ಇಲ್ಲಿ ವಾತಾವರಣಕ್ಕೆ ಸಂಬಂಧಪಟ್ಟಂತ ವಿವಿಧ ಅಂಶಗಳನ್ನ ದಾಖಲು ಮಾಡೋದು ಮತ್ತೆ ವಾತಾವರಣದ ವಿವಿಧ ಅಂಶಗಳಿಂದ ಕೃಷಿಯ ಮೇಲೆ ಆಗ್ತಕ್ಕಂಥ ಪರಿಣಾಮ ಮತ್ತೆ ಬದಲಾದಂತ ವಾತಾವರಣದ ಸನ್ನಿವೇಶದಲ್ಲಿ ಕೃಷಿಯನ್ನ ಯಾವ ರೀತಿ ಸುಸ್ಥಿರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ತಾಂತ್ರಿಕತೆಗಳನ್ನ ನಿಮ್ಗೆ ನಾ ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲಿಗೆ ನೀವು ನೋಡ್ತಾ ಇರ್ತಕ್ಕಂಥದ್ದು ವಾತಾವರಣದ ವಿವಿಧ ಅಂಶಗಳು ಅಂತ ತೆಗೆದುಕೊಂಡ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮಳೆ, ಗಾಳಿ ಮತ್ತೆ ಉಷ್ಣಾಂಶ, ಸೂರ್ಯನ ಕಿರಣ, ಈ ಅಂಶಗಳನ್ನ ನಾವು ಪ್ರಮುಖವಾಗಿ ನಾವು ದಾಖಲು ಮಾಡ್ಬೇಕಾಗತ್ತೆ. ಸೊ ಈಗ ಮಳೆ ಅಂತ ತೆಗೆದುಕೊಂಡಾಗ ತಮ್ಗೆಲ್ಲ ಗೊತ್ತಾ ಇದೆ, ಕರ್ನಾಟಕ ರಾಜ್ಯ ಕೃಷಿ ಪ್ರಧಾನವಾದಂತ ರಾಜ್ಯವಾಗಿರೋದ್ರಿಂದ ನಮ್ಮ ಉತ್ಪಾದನೆ ಅಂತಕ್ಕಂಥದ್ದು ಅಥವಾ ರೈತರ ಬದುಕು ಮಳೆಯ ಮೇಲೆ ಅವಲಂಬನೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಮಳೆಯನ್ನ ಮಾಪನ ಮಾಡುವುದರ ಮುಖಾಂತರ ನಮ್ಮ ಭಾಗದಲ್ಲಿ ಎಷ್ಟು ಮಳೆ ಆಗ್ತಾ ಇದೆ, ಆ ಮಳೆಗೆ ಅನುಗುಣವಾಗಿ ನಾವು ಯಾವ ತರದ ಬೆಳೆಗಳನ್ನ ಬೆಳಿಬೇಕು ಮತ್ತೆ ಯಾವ ತರದ ಬೇಸಾಯ ಚಟುವಟಿಕೆಗಳನ್ನ ಕೈಗೊಳ್ಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಮಳೆ ಮಾಪನ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಮುಖ್ಯವಾಗಿ ಮ್ಯಾನ್ಯುವಲಿ ಅಂದ್ರೆ ನಾವು ಒಂದು ಸ್ಕೇಲ್ ಒಂದು ಇದನ್ನ ಇಟ್ಕೊಂಡು ನಾವೇ ಮೆಜರ್ ಮಾಡೋದಾದ್ರೆ ಮನುಷ್ಯ ತಾನು ದಾಖಲು ಮಾಡೋದಾದ್ರೆ ಸೊ ಈ ತರದ ರೈನ್ ಗೇಜ್ ಅಂತಕ್ಕಂಥ ಅಥವಾ ಮಳೆ ಮಾಪನ ಅಂತಕ್ಕಂಥ ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ಕೊತೀವಿ. ಇದ್ರಲ್ಲಿ ಏನಾಗುತ್ತೆ, ಇಲ್ಲಿ ಈ ಪದರದ ಮೇಲ್ ಬಿದ್ದಂತ ಮಳೆ ನೀರು ಒಳಗಡೆ ಒಂದು ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ, ಒಂದು ಕ್ಯಾನ್ ಇರುತ್ತೆ. ಈ ಕ್ಯಾನ್ ನಲ್ಲಿ ಈ ಭಾಗದಲ್ಲಿ ಬಿದ್ದಂತ ಮಳೆ ನೀರು ಈ ಕ್ಯಾನ್ ನಲ್ಲಿ ಸಂಗ್ರಹ ಆಗಿರುತ್ತೆ. ಈ ಸಂಗ್ರಹ ಆದಂತ ಮಳೆ ನೀರನ್ನ ನಾವು ಒಂದು ಮೆಜರಿಂಗ್ ಸಿಲಿಂಡರ್ ಅನ್ನ ಬಳಸ್ಕೊಂಡು ಎಷ್ಟು ಮಳೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ದಾಖಲು ಮಾಡ್ತೀವಿ. ಮತ್ತೆ ಇದನ್ನ ಬಿಟ್ಟು ನಮ್ಗೆ ಆಟೋಮೆಟಿಕ್ ಆಗಿ ಮೆಜರ್ಮೆಂಟ್ ಮಾಡೋದಕ್ಕಾದ್ರೆ ಇಲ್ಲಿ ಸ್ವಯಂ ಚಾಲಿತ ಮಳೆ ಮಾಪನ ಅಂತಕ್ಕಂಥ ಒಂದು ಸಾಧನ ಇದೆ. ಈ ಸ್ವಯಂ ಚಾಲಿತ ಮಳೆ ಮಾಪನದಲ್ಲಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಪೆನ್ನಲ್ಲಿ ಇಂಕ್ ಅನ್ನು ಹಾಕಿರ್ತೀವಿ. ಮಳೆ ಬಿದ್ದಾಗ ಇದು ನೀರು ತುಂಬಿಕೊಳ್ಳೋದ್ರಿಂದ ಇದು ಮೇಲ್ಮುಖವಾಗಿ ಹೋಗುತ್ತೆ. ಸೊ ಆಗ ಇಂಕ್ ಅಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತಾ ಇರುತ್ತೆ. ಅದರ ಮುಖಾಂತರ ಎಷ್ಟು ಮಳೆ ಆಯ್ತು ಅಂತಕ್ಕಂಥದ್ದನ್ನ ನಾವು ನಿರ್ಧಾರ ಮಾಡ್ತೀವಿ. ಇದಲ್ದಲೆ ಇದ್ರ ಜೊತೆಗೆ ಮತ್ತೊಂದು ಮೊದಲು ನಾನು ಮ್ಯಾನ್ಯುವಲ್ ಎಲ್ಲ ಮುಗಿಸ್ಬಿಡ್ತೀನಿ, ಆಮೇಲೆ ಆಟೋಮೆಟಿಕ್ ಆಗಿ ಬರ್ತೀನಿ. ಸೊ ಇದು ಮಳೆ ಮಾಪನಕ್ಕೆ ಬಳಸ್ತಕ್ಕಂಥ 2 ಸಾಧನಗಳು. ಅದನ್ನ ಬಿಟ್ರೆ ಇನ್ನೊಂದು ಪ್ರಮುಖವಾದ ಅಂಶ ಅಂತಂದ್ರೆ ಗಾಳಿ ಒಂದು ಯಾವ ದಿಕ್ಕಿನಲ್ಲಿ ಗಾಳಿ ಬೀಸ್ತಾ ಇದೆ ಮತ್ತೆ ಎಷ್ಟು ವೇಗವಾಗಿ ಗಾಳಿ ಬೀಸ್ತಾ ಇದೆ ಅಂತಕ್ಕಂಥ 2 ವಿಚಾರಗಳು ಬಹಳ ಮುಖ್ಯ ಆಗುತ್ತೆ. ಗಾಳಿ ಯಾವ ದಿಕ್ಕಿನಲ್ಲಿ ಬೀಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಯಾವ್ದಕ್ ಬೇಕಾಗತ್ತೆ ಅಂತಂದ್ರೆ, ಉದಾಹರಣೆಗೆ ಗಾಳಿ ನಮ್ಮ ಒಂದು ಬೆಳೆ ಉತ್ಪಾದನೆಯಲ್ಲಿ ಬಹಳ ಪರಿಣಾಮವನ್ನು ಬೀರ್ತಕ್ಕಂಥ ಇದು. ಉದಾಹರಣೆಗೆ ಒಂದು ರೋಗ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಪ್ರಸಾರ ವರ್ಗಾವಣೆ ಆಗ್ಬೇಕಾದ್ರೆ ಗಾಳಿಯ ಮುಖಾಂತರ ಸಾಕಷ್ಟು ಜೀವಾಣುಗಳು ವರ್ಗಾವಣೆ ಆಗುವಂತ ಸಾಧ್ಯತೆ ಇರುತ್ತೆ. ಈ ಗಾಳಿಯ ದಿಕ್ಕು ಉದಾಹರಣೆಗೆ ಚನ್ನರಾಯಪಟ್ಟಣದಲ್ಲಿ ಅಂಗಮಾರಿ ರೋಗ ಬಂದಿದ್ದು, ಚನ್ನರಾಯಪಟ್ಟಣದಿಂದ ಈ ಕಡೆಗೆ ಅಥವಾ ಬೇಲೂರಿನಲ್ಲಿ ಅಂಗಮಾರಿ ರೋಗ ಬಂದಿದ್ದು ಚನ್ನರಾಯಪಟ್ಟಣ ಕಡೆಗೆ ಗಾಳಿ ಬೀಸ್ತಾ ಇದ್ರೆ ಅಂಗಮಾರಿ ರೋಗದ ಬಾಧೆ ಆಲೂಗಡ್ಡೆನಲ್ಲಿ ಬೇಲೂರು ಕಡೆಯಿಂದ ಚನ್ನರಾಯಪಟ್ಟಣಕ್ಕೆ ಬರಕ್ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾವ ದಿಕ್ಕಿನಿಂದ ಗಾಳಿ ಬರ್ತಾ ಇದೆ ಅಂತಂದ್ರೆ ಆ ದಿಕ್ಕಿನ ಅನುಗುಣವಾಗಿ ನಾವು ಈ ರೋಗ ಬರುವಂತ ಸಾಧ್ಯತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಬಹುದು. ಅದನ್ನ ಬಿಟ್ಟು ಈಗ ಮೋಡಗಳ ಚಲನೆ ಕೂಡ ಗಾಳಿಯಿಂದ ಆಗ್ತಕ್ಕಂಥದ್ದು. ನಮಗೆ ಮಳೆ ಬರ್ಬೇಕಾದ್ರೆ ಮೋಡಗಳನ್ನ ಒತ್ತೊಯ್ಕ ಬರ್ತಕ್ಕಂಥದ್ದು ಗಾಳಿ. ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಗಾಳಿ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಮೋಡಗಳ ವರ್ಗಾವಣೆ ಕೂಡ ನಿರ್ಧಾರ ಆಗುತ್ತೆ. ಸೊ ಮಳೆ ಆಗುತ್ತಾ ಇಲ್ವಾ ಅಂತಕ್ಕಂಥ ಅಂಶಗಳನ್ನ ನಿರ್ಧಾರ ಮಾಡ್ಲಿಕ್ಕೂ ಕೂಡ ಈ ಗಾಳಿಯ ದಿಕ್ಕು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಗಾಳಿಯ ದಿಕ್ಕನ್ನ ದಾಖಲು ಮಾಡುವಂತ ಒಂದು ಸಾಧನ ನಮ್ಮಲ್ಲಿ ಇದೆ. ಅದನ್ನ ಬಿಟ್ರೆ ಎಷ್ಟು ವೇಗವಾಗಿ ಗಾಳಿ ಹೋಗ್ತಾ ಇದೆ, ಉದಾಹರಣೆಗೆ ಚಂಡಮಾರುತ ಬರುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಗಾಳಿಯ ಎಷ್ಟು ವೇಗವಾಗಿ ಬೀಸ್ತಾ ಇದೆ ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ಚಂಡಮಾರುತದ ಪರಿಣಾಮ ಎಷ್ಟೆಷ್ಟಿರುತ್ತೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತೆ ಗಾಳಿ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ನಾವು ಕೃಷಿಯನ್ನ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡೋ ನಿಟ್ಟಿನಲ್ಲಿ ನಮ್ಗೆ ಗಾಳಿಯ ವೇಗ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಗಾಳಿಯ ವೇಗವನ್ನ ಮಾಪನ ಮಾಡುವಂತ ಈ ಒಂದು ಸಾಧನದಲ್ಲಿ ನಮ್ಮಲ್ಲಿ ಇದು ಗಾಳಿ ಬಿದ್ದಂತ ಸಂದರ್ಭದಲ್ಲಿ ಕಪ್ ಅನಿಮೋಮೀಟರ್ ಅಂತ ಕರಿತೀವಿ. ಸೊ ಗಾಳಿ ಬಿದ್ದಾಗ ಇದು ಸುತ್ತುದಾಗ ಕೆಳಗಡೆ ಒಂದು ಮೀಟರ್ ಇರುತ್ತೆ, ಮೀಟರ್ ಓಡ್ತಾ ಇರುತ್ತೆ. ಅದರ ಆಧಾರದ ಮೇಲೆ ಎಷ್ಟು ವೇಗವಾಗಿ ಗಾಳಿ ಬೀಸುತ್ತೆ ಅಂತಕ್ಕಂಥದ್ದನ್ನ ದಾಖಲು ಮಾಡ್ತೀವಿ. ಮತ್ತೊಂದು ವಾತಾವರಣದ ಪ್ರಮುಖ ಅಂಶ ಅಂದ್ರೆ ಸೂರ್ಯನ ಕಿರಣ. ಯಾವುದೇ ಬೆಳೆ ಆಹಾರವನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಶಕ್ತಿ ಬೇಕಾಗತ್ತೆ. ಶಕ್ತಿ ಅಂತ ತಗೊಂಡಾಗ ಅದಕ್ಕೆ ಸೂರ್ಯನ ಕಿರಣವೇ ಶಕ್ತಿಯ ಮೂಲ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಸೂರ್ಯನ ಕಿರಣ ಎಷ್ಟು ಹೊತ್ತಿದೆ ಮತ್ತೆ ಎಷ್ಟು ಪ್ರಖರತೆಯಲ್ಲಿದೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ಲಿಕ್ಕೆ ಈ ಒಂದು ಸೂರ್ಯ ಕಿರಣವನ್ನ ಮಾಪನ ಮಾಡುವಂತ ಒಂದು ಸಾಧನ ಇದೆ. ಸೊ ಇದು ನಮ್ಮ ಭೂತ ಕನ್ನಡಿನಲ್ಲಿ ನಾವು ಎಲ್ಲ ಪೇಪರ್ ಸುಟ್ಟಿರ್ತೀವಿ ಆಕ್ಚುಲಿ.
ಸೊ ಭೂತ ಕನ್ನಡಿಯಲ್ಲಿ ಪೇಪರ್ ಸುಡುವಂತದ್ದು ಏನಪ್ಪಾ ಅಂತಂದ್ರೆ, ಭೂತ ಕನ್ನಡಿಯನ್ನ ನೀವು ಒಂದು ದಿಕ್ಕಿನಲ್ಲಿ ನೇರವಾಗಿ ಇಟ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಬಿದ್ದಂತ ಸೂರ್ಯನ ಕಿರಣಗಳೆಲ್ಲ ನೇರವಾಗಿ ಅದರ ಕಾಗದದ ಮೇಲೆ ಬಿದ್ದಾಗ ಕಾಗದ ಸುಟ್ಟು ಹೋಗ್ತಾ ಇರುತ್ತೆ. ಸೊ ಇಲ್ಲೂ ಕೂಡ ಆ ಭೂತ ಕನ್ನಡಿಯ ರೂಪದಲ್ಲಿ ಇದೊಂದು ಕೆಲಸ ಮಾಡ್ತಾ ಇರುತ್ತೆ. ಇದು ನಮ್ಮ ಒಂದು ಸೂರ್ಯನ ಬೆಳಕು ಬಂದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಿದ್ದಂತ ಸೂರ್ಯನ ಬೆಳಕನ್ನೆಲ್ಲ ಕೇಂದ್ರೀಕರಿಸಿ ಇಲ್ಲಿ ನಾವಲ್ಲಿ ಕೆಳಗಡೆ ಶೀಟ್ ಏನ್ ಹಾಕಿದೀವಿ ಆ ಶೀಟ್ ನ ಸುಡ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ಆಕ್ಚುಲಿ ಎಲ್ಲಿ ಯಾವಾಗ ಬಿಸಿಲು ಇರುತ್ತೋ ಅಲ್ಲಿ ಸುಡ್ತಾ ಹೋಗ್ತಾ ಇರುತ್ತೆ. ಎಷ್ಟು ಗಂಟೆಗಳ ಕಾಲ ಇಲ್ಲಿ ಬಿಸಿಲು ಇರುತ್ತೋ ಅಷ್ಟು ಗಂಟೆಗಳ ಅಷ್ಟು ಲೈನ್ಗಳು ಇಲ್ಲಿ ಸುಟ್ಟಿರ್ತವೆ. ಅದರ ಬೇಸಿಸ್ ಮೇಲೆ ನಾವು ಸೂರ್ಯನ ಎಷ್ಟು ಸಮಯ ನಮ್ಗೆ ಬೆಳಕನ್ನ ಕೊಟ್ಟ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ತೀವಿ. ಸೊ ಇದು ಸೂರ್ಯನ ಕಿರಣವನ್ನ ದಾಖಲು ಮಾಡ್ತಕ್ಕಂಥ ಒಂದು ಇದು. ಸೊ ಇನ್ನು ಈ ಭಾಗದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಓಕೆ, ಇಲ್ಲಿ ಒಂದು ಆವಿಯನ್ನ ಮಾಪನ ಮಾಡ್ತಕ್ಕಂಥ ಒಂದು ಸಾಧನ ಇದೆ. ಅಂದ್ರೆ ಮಳೆಯಲ್ಲಿ ಬಿಸಿಲು ಬಂದಂತ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ನೀರು ಎಷ್ಟು ಆವಿ ಆಗುತ್ತೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ಬೇಕು. ಆವಿ ಆಗ್ತಕ್ಕಂಥ ವಿಚಾರ ಯಾವ್ದಕ್ ಬೇಕಾಗತ್ತಪ್ಪ ಅಂದ್ರೆ, ಗಿಡದ ನೀರಿನ ಬೇಡಿಕೆ. ಯಾವುದೇ ಒಂದು ಗಿಡ ಎಷ್ಟು ನೀರನ್ನ ಕುಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಅಲ್ಲಿ ಆವಿ ಆಗುವಂತ ಪ್ರಮಾಣದ ಮೇಲೆ ಅವಲಂಬಿತ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಜಾಸ್ತಿ ನೀರು ಆವಿ ಆಗುತ್ತೆ, ಚಳಿಗಾಲದಲ್ಲಿ ಕಡಿಮೆ ನೀರು ಆವಿ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಉಷ್ಣಾಂಶದ ಏರುಪೇರಿನ ಆಧಾರದ ಮೇಲೆ, ಸೂರ್ಯನ ಕಿರಣದ ಏರುಪೇರಿನ ಆಧಾರದ ಮೇಲೆ ಆವಿ ಆಗುವಂತ ಪ್ರಮಾಣ ನಿರ್ಧಾರ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆವಿಯನ್ನ ಮಾಪನ ಮಾಡೋದೇ ಆದ್ರೆ ನಾವು ಗಿಡಗಳಿಗೆ ಯಾವಾಗ ಎಷ್ಟು ಫ್ರೀಕ್ವೆನ್ಸಿನಲ್ಲಿ ನೀರನ್ನ ಕೊಡ್ಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ಮಾಪನ ಮಾಡ್ಲಿಕ್ಕೆ ಈ ಒಂದು ಸಾಧನವನ್ನ ಬಳಸ್ತೀವಿ. ಈ ಸಾಧನದಲ್ಲಿ ಏನಾಗುತ್ತೆ, ನಾವು ಒಂದು ತೊಟ್ಟಿಯ ರೀತಿನಲ್ಲಿ ಒಂದು ಇದಿರುತ್ತೆ. ಆ ತೊಟ್ಟಿನಲ್ಲಿ ನಾವು ನೀರನ್ನು ತುಂಬಿಟ್ಟಿರ್ತೀವಿ. ನೀರಿನಲ್ಲಿ ಇದು ಮಾಡೆಲ್ ಇರುತ್ತೆ, ಒರಿಜಿನಲ್ ಯೂನಿಟ್ ದೊಡ್ಡದಿದೆ. ಸೊ ಅಲ್ಲಿ ಒಂದು ಸ್ಕೇಲ್ ಅನ್ನ ಫಿಕ್ಸ್ ಮಾಡಿರ್ತೀವಿ. ಸೊ ಇಲ್ಲಿ ನೀರನ್ನು ತುಂಬಿದಂತ ಸಂದರ್ಭದಲ್ಲಿ ಇವತ್ತಿನ ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೆ ನೀರು ಎಷ್ಟು ಖಾಲಿಯಾಗಿದೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಆವಿಯಾಗಿದೆ ಅಂತಕ್ಕಂಥದ್ದನ್ನ ನಾವು ನಿರ್ಧಾರ ಮಾಡ್ತೀವಿ. ಇನ್ನು ಮತ್ತೊಂದು ಅಂಶ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಆರ್ದ್ರತೆ ಅಥವಾ ತೇವಾಂಶ ಎಷ್ಟಿದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ವಾತಾವರಣದಲ್ಲಿ ತೇವಾಂಶದ ಅಂಶ ಗಿಡಗಳಿಗೆ ರೋಗ ರುಜಿನ ಬರೋದನ್ನ ನಿರ್ಧಾರ ಮಾಡ್ಲಿಕ್ಕೆ ಬೇಕಾಗುತ್ತೆ. ಮತ್ತೆ ತೇವಾಂಶದ ಅಂಶದ ಆಧಾರದ ಮೇಲೆ ಗಿಡ ಎಷ್ಟು ಬಾಷ್ಪೀಕರಣ ಅಥವಾ ನೀರನ್ನ ಆವಿ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಈಗ ನಮ್ ಸುತ್ತ ತೇವಾಂಶ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ನಾವು ಬೆವರೋದಿಲ್ಲ, ಬಿಸಿಲು ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ, ತೇವಾಂಶ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ನಾವು ಬೆವರ್ತೀವಿ. ಸೊ ನಾವು ಯಾವ ರೀತಿ ಬೆವರ್ತೀವೋ ನಮ್ಮ ಬೆವರಿನ ಅನುಗುಣವಾಗಿ ಗಿಡ ಕೂಡ ನೀರನ್ನ ಬೆವರ್ತಾ ಇರ್ತವೆ ಆಕ್ಚುಲಿ. ಸೊ ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ತೇವಾಂಶವನ್ನ ಕಂಡುಹಿಡಿಯಲಿಕ್ಕೆ ನಾವು ಈ ಒಂದು ಸಾಧನಗಳನ್ನ ಬಳಸ್ಕೋತೀವಿ. ಮತ್ತೊಂದು ಪ್ರಮುಖವಾದಂತಹ ಅಂಶ ಕೃಷಿ ಹವಾಮಾನದಲ್ಲಿ ಅಂತ ಬಂದಾಗ ಮಣ್ಣಿನ ಉಷ್ಣಾಂಶ. ಯಾವುದೇ ಗಿಡ ಸದೃಢವಾಗಿ ಬೆಳಿಬೇಕಾದ್ರೆ ನನಗೆ ನನ್ನ ಚಟುವಟಿಕೆ ಸದೃಢವಾಗಿರ್ಬೇಕು ಅಂತಂದ್ರೆ ನನಗೆ ಒಂದು ನಿರ್ದಿಷ್ಟವಾದ ವಾತಾವರಣ ಇರಬೇಕು. ತುಂಬಾ ಚಳಿ ಇದ್ರು ನಾನು ಬೆಳಿಗ್ಗೆ ಬೇಗ ಕೆಲಸ ಮಾಡಕ್ ಆಗೋದಿಲ್ಲ, ತುಂಬಾ ಸೆಕೆ ಇದ್ರು ಕೂಡ ನಾನು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬೇರಿನ ಕೆಲಸವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಮಣ್ಣಿನ ಉಷ್ಣಾಂಶ. ಆಕ್ಚುಲಿ ಮಣ್ಣಿನ ಉಷ್ಣಾಂಶವನ್ನ ದಾಖಲನ್ನ ಮಾಡ್ಲಿಕ್ಕೆ ನಾವು ಇಲ್ಲಿ ಥರ್ಮೋಮೀಟರ್ಸ್ ಗಳನ್ನ ಅಥವಾ ಉಷ್ಣತಾ ಮಾಪನಗಳನ್ನ ನಾವು ಇಲ್ಲಿ ಅಳವಡಿಸಿದೀವಿ. ಸೊ ಈ ಒಂದು ಸಾಧನದಿಂದ ನಾವು ಮಣ್ಣಿನ ಉಷ್ಣಾಂಶವನ್ನ ಪಡ್ಕೋತೀವಿ. ಇದ್ರ ಜೊತೆಗೆ ಇವನ್ನೆಲ್ಲ ನಾನು ಆಗ್ಲೇ ಹೇಳ್ದಂಗೆ ಒಬ್ಬ ಮನುಷ್ಯ ಬೆಳಿಗ್ಗೆ ಹೋಗ್ಬಿಟ್ಟು ತಾನು ಅಬ್ಸರ್ವೇಟರಿನಲ್ಲಿ ಈ ಒಂದು ಮಾಪನಗಳನ್ನ ಬರ್ಬೇಕಾಗತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ನಾವು ಇದನ್ನ ಮಾಡುವಂತ ಇದನ್ನ ಮಾಡಿದ್ದಾರೆ. ಭಾರತ ಹವಾಮಾನ ಇಲಾಖೆ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆಯವರು ಈ ಒಂದು ಸ್ವಯಂಚಾಲಿತ ವಾತಾವರಣದ ಅಂಶಗಳನ್ನ ದಾಖಲು ಮಾಡ್ತಕ್ಕಂಥ ಒಂದು ಸಾಧನವನ್ನ ಮಾಡಿದ್ದಾರೆ. ಇದು ಮಾಡಲ್ ಅಷ್ಟೇ, ಒರಿಜಿನಲ್ ಯೂನಿಟ್ ಅಲ್ಲಿರುತ್ತೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಈಗೇನ್ ಎಲ್ಲಾ ಅಂಶಗಳನ್ನ ಮಾತಾಡಿದ್ವಿ, ಸೂರ್ಯನ ಕಿರಣ ಇರ್ಬೋದು, ಗಾಳಿ ಇರ್ಬೋದು, ತೇವಾಂಶ ಇರ್ಬೋದು, ಮಳೆ ಇರ್ಬೋದು, ಉಷ್ಣಾಂಶ ಇರ್ಬೋದು, ಈ ಎಲ್ಲಾ ಅಂಶಗಳನ್ನು ಕೂಡ ಚಾಲಿತವಾಗಿ ದಾಖಲು ಮಾಡ್ಬಿಟ್ಟು ಇಲ್ಲಿ ನಾವೊಂದು ಮೊಬೈಲ್ ಸಿಮ್ ಅನ್ನ ಇಟ್ಟಿರ್ತೀವಿ. ಸಿಮ್ ನ ಮುಖಾಂತರ ನೇರವಾಗಿ ನಮ್ಮ ಮೊಬೈಲ್ಗೆ ಅಥವಾ ನಮ್ಮ ಕಂಪ್ಯೂಟರ್ಗೆ ನೇರವಾಗಿ ಬರುವಂತ ವ್ಯವಸ್ಥೆ ಇದೆ. ಅದನ್ನ ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ ಕರಿತೀವಿ. ಈ ಆಟೋಮೆಟಿಕ್ ವೆದರ್ ಸ್ಟೇಷನ್ ಅನ್ನ ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಒಂದೊಂದನ್ನ ಇಟ್ಟಿದೆ. ಈಗ ಅದನ್ನ ತಾಲೂಕು ಮಟ್ಟಕ್ಕೆ ಒಂದೊಂದನ್ನ ಮಾಡ್ಬೇಕು ಅಂತಕ್ಕಂಥ ಹವಾಮಾನ ಬದಲಾವಣೆ ಆದಂತ ಕಾರಣದಿಂದ ತಾಲೂಕು ಮಟ್ಟದಲ್ಲಿ ಒಂದೊಂದನ್ನ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಮುಂದುವರಿದ ಭಾಗವಾಗಿ ಕರ್ನಾಟಕ ರಾಜ್ಯ ಅದಕ್ಕಿಂತ ಸ್ವಲ್ಪ ಮುಂದುವರೆದಿದೆ. ಆಕ್ಚುಲಿ ನಾವು ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದೇವೆ ಅಂತ ಹೇಳ್ಕೋಬಹುದು. ನಮ್ಮಲ್ಲಿ KSNDMC ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಸಂಸ್ಥೆ ಅಂತ ನಮ್ಮ JKVK ನಲ್ಲೇ ಇದೆ. ಆ ಒಂದು ಸಂಸ್ಥೆ ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಈ ತರದ ಒಂದು ಸ್ವಯಂಚಾಲಿತ ಮಾಪನ ಕೇಂದ್ರಗಳನ್ನ ಈಗ ಆಲ್ರೆಡಿ ದಾಖಲು ಮಾಡಿದೆ. ಇದ್ರ ಜೊತೆಗೆ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿಗಳಿಂದವೆ, ಗ್ರಾಮ ಪಂಚಾಯಿತಿಗಳು,
ಪಂಚಾಯತಿ ಮಟ್ಟದಲ್ಲೂ ಕೂಡ ಈಗ ಆಲ್ರೆಡಿ ಈ ಒಂದು ಮಳೆ ಮಾಪನ ಒಂದು ಸಾಧನವನ್ನ ಈಗ ಆಲ್ರೆಡಿ ಅಳವಡಿಸಿ ಪಂಚಾಯತಿ ಮಟ್ಟದಲ್ಲಿ ಮಳೆಯ ಮುನ್ಸೂಚನೆಯನ್ನ ಬಳಸ್ಕೊಂಡು ನಾವು ಕೃಷಿ ಚಟುವಟಿಕೆಗಳನ್ನ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸೊ ಅದಕ್ಕೆ ಪೂರಕವಾಗಿ ವರ್ಣ ಮಿತ್ರ ಅಂತಕ್ಕಂಥ ಒಂದು ಸಲಹಾ ಕೇಂದ್ರವನ್ನ ಈಗ ಆಲ್ರೆಡಿ ತೆರೆದಿದ್ದಾರೆ. ಯಾವ ರೈತ ಬಾಂಧವರು ಆ ಒಂದು ಮಾಹಿತಿ ಕೇಂದ್ರ ಫೋನ್ ಮಾಡ್ತಾರೋ ಆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಆ ಪ್ರದೇಶದ ಮಳೆಯ ಪರಿಸ್ಥಿತಿ ಮತ್ತೆ ಅದ್ರ ಜೊತೆಗೆ ಅವ್ರಿಗೆ ಇರ್ತಕ್ಕಂಥ ಆ ಪ್ರದೇಶದ ಬೆಳೆಯನ್ನ ಅನುಸರಿಸಿ ಆ ಬೆಳೆಗನುಗುಣವಾಗಿ ಏನೇನು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಬೇಕು ಅಂತಕ್ಕಂಥ ಹವಾಮಾನ ಆಧಾರಿತ ಸಲಹೆಯನ್ನ ಕೂಡ ನೀಡ್ತಾ ಇದ್ದಾರೆ. ಸೊ ಈ ಎಲ್ಲಾ ಅಂಶಗಳನ್ನ ಈ ಒಂದು ವಿಭಾಗದಲ್ಲಿ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.